ಸ್ನೇಹಿತರೆ ನಮಸ್ಕಾರ. ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಬಿಟ್ಕಾಯಿನ್ ಎನರ್ಜಿನ ಯಾಕೆ ಬಳಸುತ್ತೆ, ಹೇಗೆ ಬಳಸುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇವತ್ತಿನ ಟಾಪಿಕ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಕಾಯಿನ್ಸ್ ಎನರ್ಜಿ ಯೂಸ್, ವೈ ಅಂಡ್ ಹೌ. ಸೊ ಮೊದಲನೇದಾಗಿ ಎಕ್ಸ್ಪ್ಲೋರಿಂಗ್ ಬಿಟ್ಕಾಯಿನ್ಸ್ ಎನರ್ಜಿ ಕನ್ಸಂಪ್ಷನ್, ಹೌ ಇಟ್ ವರ್ಕ್ಸ್, ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. The Bitcoin uses energy to make sure that no one can erase its records. Very important, colleagues. So if someone could delete the records, you might lose ownership of your Bitcoin. ನೀವೇನಾದ್ರು ನನಗೆ ಬಿಟ್ಕಾಯಿನ್ ಕಳಿಸಿದ್ರೆ ಅಥವಾ ನಾನೇನಾದ್ರು ನಿಮಗೆ ಬಿಟ್ಕಾಯಿನ್ ಕಳಿಸಿದ್ರೆ ಈ ಒಂದು ಟ್ರಾನ್ಸಾಕ್ಷನ್ ಯಾವ್ದಾದ್ರು ಒಂದು ಪಬ್ಲಿಕ್ ಲೆಜರ್ ಅಲ್ಲಿ ದಾಖಲಾಗಬೇಕಲ್ಲ. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಒಂದು ಬಿಟ್ಕಾಯಿನ್ ಅನ್ನ ಇವತ್ತು ಕಳಿಸಿದೀನಿ ಅಂತಂದ್ರೆ ನಾಳೆ ದಿನ ಯಾರಾದ್ರೂ ಆ ಒಂದು ಟ್ರಾನ್ಸಾಕ್ಷನ್ ಆಗಿರುವಂತಹ ರೆಕಾರ್ಡ್ನೇ ಡಿಲೀಟ್ ಮಾಡಿದ್ರೆ ನಿಮ್ಮ ಹತ್ರ ಒಂದು ಬಿಟ್ಕಾಯಿನ್ ಇದೆ ಅಂತ ಹೇಳಿ ಹೇಗೆ ಪ್ರೂವ್ ಮಾಡ್ತೀರಾ? ಕರೆಕ್ಟ್, ರೈಟ್? ಸೊ ಹಾಗಾಗಿ ಈ ಒಂದು ಪಬ್ಲಿಕ್ ಲೆಡ್ಜರ್ ಏನಿದೆ, ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್, ಇದನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ, ಜೊತೆಗೆ ಇದನ್ನ ಯಾರು ಕೂಡ ಎರೇಸ್ ಮಾಡಕ್ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಿಟ್ಕಾಯಿನ್ ಎನರ್ಜಿನ ಬಳಕೆ ಮಾಡುತ್ತೆ. ಎರಡನೇ ಪಾಯಿಂಟ್, ಬಿಟ್ಕಾಯಿನ್ ಆಲ್ಸೋ ಯೂಸಸ್ ಎನರ್ಜಿ ಟು ಸ್ಟಾಪ್ ಎನಿವನ್ ಫ್ರಮ್ ಕ್ರಿಯೇಟಿಂಗ್ ದ ಫೇಕ್ ರೆಕಾರ್ಡ್ಸ್, ಅಂಡ್ ದೀಸ್ ಫೇಕ್ ರೆಕಾರ್ಡ್ಸ್ ಆರ್ ಈಸಿಲಿ ರಿಜೆಕ್ಟೆಡ್ ಅಂಡ್ ದ ರಿಯಲ್ ವರ್ಷನ್ ಆಫ್ ದ ಬ್ಲಾಕ್ ಚೈನ್ ಆರ್ ದ ಟೈಮ್ ಚೈನ್ ಸ್ಟೇಸ್ ಇಂಟ್ಯಾಕ್ಟ್. ಯಾರು ಕೂಡ ಅನ್ನೆಸೆಸರಿ ಟ್ರಾನ್ಸಾಕ್ಷನ್ಸ್ ಮಾಡಬಾರ್ದು. ಬೇಸಿಕಲಿ ಯಾವ್ದಾದ್ರು ಒಂದು ಟ್ರಾನ್ಸಾಕ್ಷನ್ಸ್ ನಾನು ಮಾಡಿದಾಗ ಅದು ಲೆಜಿಟಿಮೇಟ್ ಇದೆಯಾ, ಕರೆಕ್ಟ್ ಇದೆಯಾ ಅಂತೇಳಿ ಲಕ್ಷಾಂತರ ಬಿಟ್ಕಾಯಿನ್ ಸಾಫ್ಟ್ವೇರ್ ನೋಟ್ಸ್ ಏನೆಲ್ಲ ರನ್ ಆಗ್ತಾ ಇರುತ್ತೆ ಅದು ವ್ಯಾಲಿಡೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವಾಗ್ಲಿ ನಾನಾಗ್ಲಿ ಒಂದು ಫಾಲ್ಟಿ ಸಾಫ್ಟ್ವೇರ್ ಇರುವಂಥದ್ದನ್ನ ರನ್ ಮಾಡಿದ್ರೆ ಈ ಒಂದು ನೋಡ್ ಏನಿರುತ್ತೆ, ಐ ಮೀನ್ ಬಿಟ್ಕಾಯಿನ್ ಸಾಫ್ಟ್ವೇರ್ ನಾವೇನು ರನ್ ಮಾಡ್ತಿರ್ತೀವಿ ಇದು ನೆಟ್ವರ್ಕಿಗೆ ಕನೆಕ್ಟೇ ಆಗೋದಿಲ್ಲ. ಸೊ ಬೇಸಿಕಲಿ ಈ ಒಂದು ಫೇಕ್ ರೆಕಾರ್ಡ್ಸ್ನ ಯಾರಾದ್ರೂ ಇನ್ಸೆಷನ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಎಲ್ಲ ನೋಡ್ಗಳು ರಿಜೆಕ್ಟ್ ಮಾಡಿಬಿಡುತ್ತೆ. ಹಾಗಾಗಿ ಯಾರೊಬ್ರು ಕೂಡ ಫಾಲ್ಟಿ ರೆಕಾರ್ಡ್ಸ್ ಅಥವಾ ಫೇಕ್ ರೆಕಾರ್ಡ್ಸ್ನ ಅಂದ್ರೆ ಡೂಪ್ಲಿಕೇಟ್ ರೆಕಾರ್ಡ್ಸ್ನ ಇಂಜೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೂ ಕೂಡ ಬಿಟ್ಕಾಯಿನ್ಗೆ ಎನರ್ಜಿ ಬೇಕು. ಮೂರನೇ ಪಾಯಿಂಟ್, ವೆನ್ ಮೈನರ್ಸ್ ಫೈಂಡ್ ನ್ಯೂ ಬ್ಲಾಕ್ಸ್, ಬಿಟ್ಕಾಯಿನ್ ನೋಡ್ಸ್ ಚೆಕ್ ವಿಚ್ ಒನ್ ಹ್ಯಾವ್ ದ ಮೋಸ್ಟ್ ಪ್ರೂಫ್ ಆಫ್ ವರ್ಕ್ ಟು ಡೆಡಿಕೇಟ್ ವಿಚ್ ವರ್ಷನ್ ಈಸ್ ವ್ಯಾಲಿಡ್. ಇದನ್ನ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಯಾರು ಕಷ್ಟಪಟ್ಟು ಮೈನ್ ಮಾಡ್ತಾರಲ್ಲ, ಅಂದ್ರೆ ಫಾರ್ ಎಕ್ಸಾಂಪಲ್ ಚಿನ್ನಕ್ಕೆ ಕಂಪೇರ್ ಮಾಡಿದ್ರೆ ಕಷ್ಟಪಟ್ಟು ಟೈಮ್, ಎನರ್ಜಿ, ಎಫರ್ಟ್ ಕೊಟ್ಟು ಚಿನ್ನದ ಮೈನ್ ಮಾಡೋರಿಗೆ ಚಿನ್ನ ಸಿಗಬೇಕು. ಆರಾಮಾಗಿ ಕೂತ್ಕೊಂಡು ನಾನು ಜಾಸ್ತಿ ಟೈಮ್, ಎಫರ್ಟ್, ಎನರ್ಜಿ ಹಾಕೋದಿಲ್ಲ ಅಂತಂದ್ರೆ ಅವ್ರಿಗೆ ಚಿನ್ನ ಸಿಗುತ್ತೆ. ಅದೇ ರೀತಿ ಸೇಮ್ ಪ್ರೂಫ್ ಆಫ್ ವರ್ಕ್ ಕಾನ್ಸೆಪ್ಟ್ ಕೂಡ ಬಿಟ್ಕಾಯಿನ್ ಅಲ್ಲಿ ಇರುವಂತದ್ದು. ಯಾರು ಅತಿ ಹೆಚ್ಚು ಪ್ರೂಫ್ ಆಫ್ ವರ್ಕ್ ಅಂದ್ರೆ ಎಷ್ಟು ಜಾಸ್ತಿ ವರ್ಕ್ ನ ಕೊಡ್ತಾರೆ ಅವ್ರಿಗೆ ಮಾತ್ರ ಬಿಟ್ಕಾಯಿನ್ ಮೈನ್ ಮಾಡ್ಬೇಕಾದ್ದು. ಯಾಕಂತಂದ್ರೆ ಅವ್ರು ಜಾಸ್ತಿ ಕೆಲಸ ಮಾಡಿರ್ತಾರೆ, ಹಾಗಾಗಿ ಅವ್ರಿಗೆ ಒಂದು ಬ್ಲಾಕ್ ಸಿಗುತ್ತೆ. If there is a disagreement, the version with most work always wins. ಈಗ ನಾನು ಕೂಡ ಜಾಸ್ತಿ ಪ್ರೂಫ್ ಆಫ್ ವರ್ಕ್ ಕೊಟ್ಟಿರ್ತೀನಿ, ನೀವು ಕೂಡ ಪ್ರೂಫ್ ಆಫ್ ವರ್ಕ್ ಕೊಟ್ಟಿರ್ತೀರಾ ಅಂತಂದ್ರೆ ನಮ್ಮಿಬ್ರಲ್ಲಿ ಯಾರು ಜಾಸ್ತಿ ಪ್ರೂಫ್ ಆಫ್ ವರ್ಕ್ ಕೊಟ್ಟಿರ್ತೀವಲ್ಲ ಅದನ್ನ ಈ ಒಂದು ಬಿಟ್ಕಾಯಿನ್ ನೋಟ್ಸ್ ಏನಿದೆ ಅದನ್ನ ರೆಕಗ್ನೈಸ್ ಮಾಡಿ ಅವ್ರಿಗೆ ಈ ಒಂದು ಬ್ಲಾಕ್ ಮೈನ್ ಮಾಡುವಂತ ಅವಕಾಶವನ್ನು ಕೊಟ್ಟಿರ್ತಾರೆ. ಸೊ ಈ ಪ್ರೂಫ್ ಆಫ್ ವರ್ಕ್ ಏನೇನು, ಮೈನಿಂಗ್ ಹೇಗಾಗುತ್ತೆ, ಈ ತರ ವಿಚಾರಗಳೆಲ್ಲ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದನ್ನ ಆಸಕ್ತಿ ಇದ್ದವರು ದಯವಿಟ್ಟು ನೋಡಿ. ಜೊತೆಗೆ ಇನ್ ಶಾರ್ಟ್ ಹೇಳೋದಾದ್ರೆ, ದಿಸ್ ಸಿಸ್ಟಮ್ ಸಾಲ್ವ್ ದ ಡಬಲ್ ಸ್ಪೆಂಡ್ ಪ್ರಾಬ್ಲಮ್ ವಿಚ್ ಹ್ಯಾಸ್ ಪಜಲ್ಡ್ ಕಂಪ್ಯೂಟರ್ ಸೈಂಟಿಸ್ಟ್ ಅಂಟಿಲ್ ಸತೋಶಿ ನಕಮೋಟೋ ಇಂಟ್ರೊಡ್ಯೂಸ್ಡ್ ಬಿಟ್ಕಾಯಿನ್ ಇನ್ 2008. ಹಣಕ್ಕೆ ಇರಬೇಕಾದಂತಹ ಸಮಸ್ಯೆಗಳು ಏನು? ಫಾರ್ ಎಕ್ಸಾಂಪಲ್, ಒಂದು ಡಬಲ್ ಸ್ಪೆಂಡಿಂಗ್ ಪ್ರಾಬ್ಲಮ್ ಅಂತಿದೆ. ಇದೇನಂತಂದ್ರೆ, ನನ್ನ ಹತ್ರ ಒಂದು 50 ರೂಪಾಯಿ ನೋಟ್ ಇದೆ ಅಂತ ಅನ್ಕೊಳ್ಳಿ. ನಾನು ಈ ಒಂದು 50 ರೂಪಾಯಿ ನೋಟ್ನ ಖರ್ಚು ಮಾಡಿ ಒಂದು ಟೆಂಡರ್ ಕೋಕೋನಟ್ ತಗೊಂಡೆ. ಆಮೇಲೆ ಇದೇ 50 ರೂಪಾಯಿ ನೋಟ್ ತಗೊಂಡು ನಾನು ಇನ್ನೊಂದು ಕಡೆ ಹಾಲಾಗ್ಲಿ ಮೊಸರಾಗ್ಲಿ ತಗೊಳಕ್ ಆಗ್ಬಾರ್ದಲ್ಲ, ಯಾಕಂದ್ರೆ ಈ ಒಂದು ಟ್ರಾನ್ಸಾಕ್ಷನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ನಾನು ಯಾವಾಗ ಒಂದು ಟೆಂಡರ್ ಕೋಕೋನಟ್ ತಗೊಂಡೆ ಅವಾಗ್ಲೇನೆ. ಇದನ್ನ ಸಾಫ್ಟ್ವೇರ್ ಅಲ್ಲಿ ಹೇಗೆ ಸಾಲ್ವ್ ಮಾಡೋದು? ಈಗ ನನ್ನ ಹತ್ರ ಒಂದು ಬಿಟ್ಕಾಯಿನ್ ಇದೆ, ಒಂದು ಬಿಟ್ಕಾಯಿನ್ ಅಲ್ಲಿ ಏನೋ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ಅದೇ ಬಿಟ್ಕಾಯಿನ್ ನ ತಗೊಂಡು ನಾನು ಇನ್ನೊಂದು ಕಡೆ ಟ್ರಾನ್ಸಾಕ್ಷನ್ ಮಾಡಕ್ ಆಗ್ಬಾರ್ದು. ನನ್ನ ಹತ್ರ ಇರ್ತಕ್ಕಂಥ ಒಂದು ಬಿಟ್ಕಾಯಿನ್ ಅನ್ನ ನಾನು ನಿಮಗೆ ಕಳಿಸ್ತೀನಿ ಅಂದ್ರೆ ಅದೇ ಬಿಟ್ಕಾಯಿನ್ ಅನ್ನ ನಾನು ಇನ್ನೊಬ್ರಿಗೆ ಕಳ್ಸಕ್ ಆಗ್ಬಾರ್ದು. ಈ ಒಂದು ಪ್ರಾಬ್ಲಮ್ನ, ರಿಯಲ್ ವರ್ಲ್ಡ್ ಪ್ರಾಬ್ಲಮ್ನ ಸಾಫ್ಟ್ವೇರ್ ಅಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತೇಳಿ ಅನೇಕ ಸೈಫರ್ ಪಂಕ್ಸ್ ಅವ್ರದೇ ಆದಂಥ ಡಿಸೈನ್ ನ ಕಂಡಿಟ್ಟಿರ್ತಾರೆ. ಬಟ್ ತುಂಬಾ ಅನ್ನೋದಕ್ಕಿಂತ ಅನೇಕ ಬಿಟ್ಕಾಯಿನ್ ಸಾಫ್ಟ್ವೇರ್ ತರನೇ ಮಾಡಕ್ ಹೋಗಿರುವಂತವ್ರು ಫೇಲ್ ಆಗಿರ್ತಾರೆ. ಬಟ್ ದ ಕಂಪ್ಯೂಟರ್ ಸೈಂಟಿಸ್ಟ್ ಸತೋಶಿ ನಕಮೋಟೋ ಎಂಬ ಅನಾಮಿಕ ವ್ಯಕ್ತಿ ಇದನ್ನ ಒಂದು ಬ್ರೇಕ್ ಥ್ರೂ ಕಂಡಿಡಿತಾರೆ. ಇವರು ಒಂದು ಡಿಸೈನ್ ಮಾಡಿರ್ತಕ್ಕಂಥ ಸಿಸ್ಟಮ್ ಏನಿದೆ ಈ ಒಂದು ಡಬಲ್ ಸ್ಪೆಂಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ. ಸೊ ಮುಂದುವರಿದು, Bitcoin's energy use removes the need for human authorities, right? ಮೊದಲನೇದು, the participating in Bitcoin is easy and energy efficient. Anyone can copy the Bitcoin time chain, keep it updated, verify its accuracy using regular computers. ಈ ಬಿಟ್ಕಾಯಿನ್ ಅನ್ನುವಂಥ ಪೇಮೆಂಟ್ ಸಿಸ್ಟಮ್ ಏನಿದೆ, ಇಟ್ಸ್ ಅನ್ ಆಲ್ಟರ್ನೇಟಿವ್ ಟು ದ ಸೆಂಟ್ರಲ್ ಬ್ಯಾಂಕಿಂಗ್. ಹಾಗಾಗಿ ಯಾರೇ ಆಗಲಿ ಬಿಟ್ಕಾಯಿನ್ ಸಾಫ್ಟ್ವೇರ್ನ ಯೂಸ್ ಮಾಡುವಂತಹ ಒಂದು ಮುಕ್ತವಾದಂಥ ಅವಕಾಶ ಈ ಒಂದು ಪೇಮೆಂಟ್ ಸಿಸ್ಟಮ್ ಕೊಡಬೇಕಾಗತ್ತೆ.
ಹಾಗಾಗಿನೇ ಬಿಟ್ಕಾಯಿನ್ ಪೇಮೆಂಟ್ ಸಿಸ್ಟಮ್ ಇಸ್ ಈಸಿ ಆ್ಯಂಡ್ ಇಟ್ಸ್ ಎನರ್ಜಿ ಎಫಿಷಿಯಂಟ್. ಯಾರೇ ಆಗಲಿ ಬಿಟ್ಕಾಯಿನ್ ಟೈಮ್ ಚೈನ್ ಏನಿದೆ ಅದನ್ನು ಅವ್ರ ಲ್ಯಾಪ್ಟಾಪ್ಗೆ ಕಾಪಿ ಮಾಡ್ಕೊಬೋದು, ಕೀಪ್ ಇಟ್ ಅಪ್ ಟು ಡೇಟ್. ಜೊತೆಗೆ ಆ ಒಂದು ಅಕ್ಯುರಸಿ ಏನೆಲ್ಲ ಟ್ರಾನ್ಸಾಕ್ಷನ್ ನಡೀತಾ ಇದೆ ಬಿಟ್ಕಾಯಿನ್ ಸಾಫ್ಟ್ವೇರ್ಗೆ ಕ್ವೇರಿ ಕಳಿಸಿ ನಾವು ಅದನ್ನು ಚೆಕ್ ಮಾಡುವಂಥ ಅವಕಾಶ ಪ್ರಪಂಚದಾದ್ಯಂತ ಎಲ್ಲರೂ ಕೂಡ ಮುಕ್ತ ಅವಕಾಶ ಇದೆ, ಯಾರಿಗೂ ಕೂಡ ರೆಸ್ಟ್ರಿಕ್ಷನ್ಸ್ ಇಲ್ಲ. ಜೊತೆಗೆ ಪ್ರೂಫ್ ಆಫ್ ವರ್ಕ್ ಅಲೋಸ್ ಎನಿವನ್ ಟು ಇಂಡಿಪೆಂಡೆಂಟ್ಲಿ ವೆರಿಫೈ ಬಿಟ್ಕಾಯಿನ್ಸ್ ವ್ಯಾಲಿಡಿಟಿ, ರಿಮೂವಿಂಗ್ ದ ನೀಡ್ ಟು ಟ್ರಸ್ಟ್ ಎನಿ ಹ್ಯೂಮನ್ ಅಥಾರಿಟಿ. ನಾನು ಬಿಟ್ಕಾಯಿನ್ ಹಾವಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಕೂಡ ಮಾಡಿ ಒಂದು ಸಾಫ್ಟ್ವೇರ್ ಅಲ್ಲಿ ಬರೆದಿರ್ತಕ್ಕಂಥ ಕೋಡ್ ಕೂಡ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ, ಜೊತೆಗೆ ಎರಡು ಕೂಡ ಟ್ಯಾಲಿ ಮಾಡಿದೆ, ಎರಡು ಕೂಡ ಸೇಮ್ ಆಗಿ ಬಂತು. ಇದನ್ನ ನಾವು ಬಿಟ್ಕಾಯಿನ್ ಸಾಫ್ಟ್ವೇರ್ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ರನ್ ಮಾಡಿ ಕೂಡ ಚೆಕ್ ಮಾಡ್ಬೋದು. ಇವತ್ತು ಒಂದು ಬಿಟ್ಕಾಯಿನ್ ಬ್ಲಾಕ್ ನ ಮೈನ್ ಮಾಡಿದ್ರೆ ಎಷ್ಟು ರಿವಾರ್ಡ್ ಬರ್ತಾ ಇದೆ, ಎಷ್ಟು ಫೀಸ್ ಹೋಗ್ತಾ ಇದೆ ಪ್ರತಿಯೊಂದು ಬ್ಲಾಕ್ ಅಲ್ಲಿ ಅನ್ನು ಕೂಡ ಯಾರನ್ನೂ ಕೂಡ ನಾವು ಡಿಪೆಂಡ್ ಆಗುವಂತ ಅವಶ್ಯಕತೆನೇ ಇಲ್ಲ. ದಿಸ್ ಪೇಮೆಂಟ್ ಸಿಸ್ಟಮ್ ಏನಿದೆ, ದಿಸ್ ರಿಮೂವ್ ದ ನೀಡ್ ಟು ಟ್ರಸ್ಟ್ ಎನಿ ಹ್ಯೂಮನ್ ಅಥಾರಿಟಿ. ನಾವು ಈಗಿರ್ತಕ್ಕಂಥ ಪೇಮೆಂಟ್ ಸಿಸ್ಟಮ್ ಅಲ್ಲಿ ಸೆಂಟ್ರಲ್ ಬ್ಯಾಂಕ್ ಅಥವಾ ಫೈನಾನ್ಷಿಯಲ್ ಸಿಸ್ಟಮ್ಸ್ ಏನಿದೆ ಅದನ್ನ ಟ್ರಸ್ಟ್ ಮಾಡ್ತೀವಿ. ಬಿಟ್ಕಾಯಿನ್ ಪೇಮೆಂಟ್ ಸಿಸ್ಟಮ್ ಅಲ್ಲಿ ಯಾವ ವ್ಯಕ್ತಿನಾಗಿಲಿ ಒಂದು ಅಥಾರಿಟಿನಾಗಿಲಿ ಟ್ರಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಈ ಒಂದು ಪ್ರೂಫ್ ಆಫ್ ವರ್ಕ್ ಮೆಕಾನಿಸಮ್ ಏನಿದೆ ಅದು ಇಂಡಿಪೆಂಡೆಂಟ್ಲಿ ಎಲ್ಲರಿಗೂ ಕೂಡ ಬಿಟ್ಕಾಯಿನ್ ನ ವ್ಯಾಲಿಡಿಟಿ ಮಾಡುವಂತ, ಬಿಟ್ಕಾಯಿನ್ ನ ವೆರಿಫೈ ಮಾಡುವಂತ ಅವಕಾಶವನ್ನು ಎಲ್ಲರಿಗೂ ಕೂಡ ಮುಕ್ತವಾಗಿ ಕೊಟ್ಟಿದೆ. ಅಂಡ್ ಇಟ್ಸ್ ದ ಓನ್ಲಿ ವೇ ಟು ಅಚೀವ್ ಗ್ಲೋಬಲ್ ಅಗ್ರಿಮೆಂಟ್ ವಿತೌಟ್ ರಿಲೈಯಿಂಗ್ ಆನ್ ಸೆಂಟ್ರಲ್ ಕಂಟ್ರೋಲ್. ಯಾವುದೇ ಸೆಂಟ್ರಲ್ ಅಥಾರಿಟಿ ಇಲ್ದಲೆ ಮನುಷ್ಯ ತಾವಾಗೇನೆ ಎಲ್ಲ ಟ್ರಾನ್ಸಾಕ್ಷನ್ಸ್ನು ವೆರಿಫೈ ಮಾಡುವಂತ, ಜೊತೆಗೆ ನಾನೇನು ವೆರಿಫೈ ಮಾಡ್ತಾ ಇದ್ದೀನಿ ಇದೇ ಒಂದು ಅಗ್ರಿಮೆಂಟ್ ಅಲ್ಲಿ ಜಗತ್ತಿನಾದ್ಯಂತ ಎಲ್ಲರೂ ಕೂಡ ಇರಬೇಕಾಗುತ್ತೆ. ಬೇಸಿಕಲಿ ವಿ ನೀಡ್ ಟು ಅಚೀವ್ ಎ ಕನ್ಸೆನ್ಸಸ್. ಹಾಗಾಗಿ ದಿಸ್ ಇಸ್ ದ ಓನ್ಲಿ ವೇ ವೈ ವಿಚ್ ವಿ ಕ್ಯಾನ್ ಕಮ್ ಟು ಗ್ಲೋಬಲ್ ಅಗ್ರಿಮೆಂಟ್. ಸತೋಶಿ ನಕೊಮೋಟೋ ಎಂಬ ಅನಾಮಿಕ ವ್ಯಕ್ತಿ ಒಂದು ಮೇಲಲ್ಲಿ ಇದನ್ನ ಡಿಸ್ಕಸ್ ಮಾಡಿದ್ದಾರೆ. ನಾನು ಯಾಕೆ ಪ್ರೂಫ್ ಆಫ್ ವರ್ಕ್ ಮೆಥಡಾಲಜಿನೇ ಇಂಪ್ಲಿಮೆಂಟ್ ಮಾಡಿದೆ ಅಂತ. ನಾನು ಹಲವಾರು ಡಿಸೈನ್ಸ್ ನ ನೋಡಿದೆ, ಬಟ್ ಯಾವುದೂ ಕೂಡ ಒಂದು ಗ್ಲೋಬಲ್ ಕನ್ಸೆನ್ಸಸ್. ಇವತ್ತು ನಾನು ಕರ್ನಾಟಕದಲ್ಲಿ ಕೂತ್ಕೊಂಡು ನಾನು ಏನು ವೆರಿಫೈ ಮಾಡ್ತಾ ಇದ್ದೀನಿ, ಜಗತ್ತಿನಾದ್ಯಂತ ಬೇರೆ ಬೇರೆ ಭಾಗದಲ್ಲಿ ಕೂತ್ಕೊಂಡು ವೆರಿಫೈ ಮಾಡೋರ್ಗೂ ಕೂಡ ಇಬ್ರು ಕೂಡ ಒಂದು ಕನ್ಸೆನ್ಸಸ್ ಬರಬೇಕು, ಇಬ್ರು ಕೂಡ ಒಂದು ಅಗ್ರಿಮೆಂಟ್ ಬರಬೇಕು. ಇಲ್ಲ ಅಂತಂದ್ರೆ ಈ ಒಂದು ಬಿಟ್ಕಾಯಿನ್ ಪೇಮೆಂಟ್ ಸಿಸ್ಟಮ್ ಅಲ್ಲಿ ದಾಖಲಾಗಿರ್ತಕ್ಕಂಥ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಏನಿದೆ ನಾನು ಸರಿ ಅಂತೀನಿ, ಇನ್ನೊಬ್ಬ ತಪ್ಪು ಅಂತ. ಆ ಥರ ಆದಾಗ ಇದೊಂದು ಪೇಮೆಂಟ್ ಸಿಸ್ಟಮೇ ವರ್ಕ್ ಆಗೋದಿಲ್ಲ. ಹಾಗಾಗಿ ಜಗತ್ತಿನಾದ್ಯಂತ ಯಾರೇ ಈ ಒಂದು ಪೇಮೆಂಟ್ ಸಿಸ್ಟಮ್ನ ಬಳಕೆ ಮಾಡ್ತಿದ್ರು ಕೂಡ ಯಾರೊಬ್ಬರ ಟ್ರಸ್ಟ್ ಅಥವಾ ಡಿಪೆಂಡೆನ್ಸಿ ಇಲ್ದಲೇನೆ ಒಂದು ಗ್ಲೋಬಲ್ ಅಗ್ರಿಮೆಂಟ್ ಆಗಬೇಕು. ಅದಕ್ಕೆ ಪ್ರೂಫ್ ಆಫ್ ವರ್ಕ್ ಒಂದೇನೆ ಮೆಕಾನಿಸಮ್. ಸೊ ಮುಂದುವರಿದು, ವೈ ಡು ಪೀಪಲ್ ಯೂಸ್ ಎನರ್ಜಿ ಫಾರ್ ಬಿಟ್ಕಾಯಿನ್? ಏನಕ್ಕೆ ಎನರ್ಜಿನ ಬಳಕೆ ಮಾಡಬೇಕು? ಮೊದಲನೇ ಪಾಯಿಂಟ್, ಬಿಟ್ಕಾಯಿನ್ ಇಸ್ ಕೇಸ್ ದೇರ್ ವಿಸ್ ಓನ್ಲಿ ಎವರ್ ಬಿ 21 ಮಿಲಿಯನ್ ಬಿಟ್ಕಾಯಿನ್. ಜಗತ್ತಿನಲ್ಲಿರೋದು 21 ಮಿಲಿಯನ್ ಬಿಟ್ಕಾಯಿನ್ ಮಾತ್ರ, 2,10,00,000 ಬಿಟ್ಕಾಯಿನ್ ಮಾತ್ರ ಇರೋದು. ಹೇಗೆ ಅಂತೇಳಿ ನಾನು ಬಿಟ್ಕಾಯಿನ್ ಹಾವಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ಅಲ್ಲಿರ್ತಕ್ಕಂಥ ಕೋರ್ಸ್ ಸ್ನಿಪ್ಪೆಟ್ನ ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ದೀನಿ. ಆ ಒಂದು ಕೋರ್ಸ್ ಸ್ನಿಪ್ಪೆಟ್ ಏನಿದೆಯಲ್ಲ ಅದೇ 21 ಮಿಲಿಯನ್ನ ಎನ್ಫೋರ್ಸ್ ಮಾಡಿರುವಂಥದ್ದು. This scarcity makes it valuable. Miners use energy to create valid new blocks and in return newly created bitcoins. ಯಾರೆಲ್ಲ ಬಿಟ್ಕಾಯಿನ್ಗೆ ಎನರ್ಜಿ ಕೊಡ್ತಾ ಇದ್ದಾರೆ ಅವ್ರಿಗೆ ರಿವಾರ್ಡ್ಗೋಸ್ಕರ ಅವ್ರಿಗೆ ಬಿಟ್ಕಾಯಿನ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನ ರಿಯಲ್ ವರ್ಲ್ಡಿಗೆ ಕಂಪೇರ್ ಮಾಡಿದ್ರೆ, ಒಂದ್ ಕಡೆ ಚಿನ್ನದ ನಿಕ್ಷೇಪ ಇದೆ ಅಂತಂದ್ರೆ ಯಾರು ಕಷ್ಟಪಟ್ಟು ಅದನ್ನ ಮೈನ್ ಮಾಡಿ ತೆಗಿತಾರೆ ಅವ್ರಿಗೆ ಚಿನ್ನ ಸಿಗುತ್ತೆ. ಸೊ ಮೇಲ್ ನಿಂತ್ಕೊಂಡು ನೋಡ್ತಿರೋರ್ಗೆಲ್ಲ ಚಿನ್ನ ಸಿಗ್ಬೇಕಾಗಿರುವಂಥದ್ದು, ಯಾರು ಕಷ್ಟಪಟ್ಟು ದುಡಿತಾರಲ್ಲ ಅವ್ರಿಗೆ ಮಾತ್ರ ಸಿಗ್ಬೇಕಾಗಿರುವಂಥದ್ದು. ಅದೇ ರೀತಿಯಲ್ಲಿ ಒಂದು ಬಿಟ್ಕಾಯಿನ್ ಅನ್ನುವಂತಹ ಡಿಜಿಟಲ್ ಕಾಮೋಡಿಟಿ ಏನಿದೆ, ಇಲ್ಲೂ ಕೂಡ ಯಾರು ಮೈನ್ ಮಾಡ್ತಾರೆ, ಯಾರು ಅತಿ ಹೆಚ್ಚು ಎನರ್ಜಿನ ಕೊಡ್ತಾರೆ ಅವ್ರಿಗೆ ರಿವಾರ್ಡ್ ಆಗಿ ಬಿಟ್ಕಾಯಿನ್ ಬರುತ್ತೆ. ಇನ್ ಸಿಂಪಲ್ ಟರ್ಮ್ಸ್, ದ ಬಿಟ್ಕಾಯಿನ್ ಸಿಸ್ಟಮ್ ರಿವಾರ್ಡ್ಸ್ ಪೀಪಲ್ ವಿತ್ ಬಿಟ್ಕಾಯಿನ್ಸ್ ಫಾರ್ ಯೂಸಿಂಗ್ ಎನರ್ಜಿ ಟು ಸೆಕ್ಯೂರ್ ಇಟ್ಸ್ ಹಿಸ್ಟ್ರಿ ಅಂಡ್ ಆಡಿಂಗ್ ನ್ಯೂ ಟ್ರಾನ್ಸಾಕ್ಷನ್ಸ್. ಈ ಬಿಟ್ಕಾಯಿನ್ ಮೈನರ್ಸ್ ಏನಿದಾರಲ್ಲ ಒಂದು ವೆರಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಇದ್ದಾರೆ. ಒಂದು ನೋಡ್ಸಿಗೆ ಅಂದ್ರೆ ಒಂದು ಪೇಮೆಂಟ್ ನೆಟ್ವರ್ಕ್ ಏನಿದೆ ಬಿಟ್ಕಾಯಿನ್ ನೆಟ್ವರ್ಕಿಗೆ ಎನರ್ಜಿನ ಕೊಡ್ತಾ ಇದ್ದಾರೆ ಟು ಮೇಕ್ ಶ್ಯೂರ್ ಇಟ್ಸ್ ವೆರಿ ಸೆಕ್ಯೂರ್ ಅಂಡ್ ಆಲ್ಸೋ ನ್ಯೂಲಿ ಬರ್ತಾ ಇರ್ತಕ್ಕಂಥ ಟ್ರಾನ್ಸಾಕ್ಷನ್ಸ್ನ ಬ್ಲಾಕ್ ಅಲ್ಲಿ ಇನ್ಕ್ಲೂಡ್ ಮಾಡುವಂಥವ್ರು ಈ ಮೈನರ್ಸ್. ಸೊ ಹೌ ಇಟ್ ಆಲ್ ವರ್ಕ್ಸ್, ಕನ್ಕ್ಲೂಷನ್ ನೋಡೋದಾದ್ರೆ, ಬಿಟ್ಕಾಯಿನ್ ರಿವಾರ್ಡ್ಸ್ ಪೀಪಲ್ ವಿತ್ ಸ್ಕೇರ್ಸ್ ವ್ಯಾಲ್ಯೂಬಲ್ ಮನಿ ಫಾರ್ ಡೂಯಿಂಗ್ ವರ್ಕ್. ಕರೆಕ್ಟ್, ರೈಟ್? ಯಾರೆಲ್ಲ ಮೈನರ್ಸ್ ಇದ್ದಾರೆ ಅವರು ಕಷ್ಟಪಟ್ಟು ಎನರ್ಜಿ ಕೊಟ್ಟು ಮೈನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ರಿವಾರ್ಡ್ ಆಗಿ ಇವತ್ತು ಬಿಟ್ಕಾಯಿನ್ ಹೋಗ್ತಾ ಇದೆ. ದಿಸ್ ವರ್ಕ್ಸ್ ಆಡ್ ಮೋರ್ ಸೆಕ್ಯೂರಿಟಿ ಟು ಸಿಸ್ಟಮ್, ಬೆನಿಫಿಟಿಂಗ್ ಎವ್ರಿ ಒನ್ ಯು ಯೂಸಸ್ ಬಿಟ್ಕಾಯಿನ್, ಮೇಕಿಂಗ್ ಇಟ್ ಈವನ್ ಮೋರ್ ಸೆಕ್ಯೂರ್ಸ್. ಪ್ರತಿ 4 ವರ್ಷ ಬಿಟ್ಕಾಯಿನ್ ನ ಸಪ್ಲೈ ಅದಕ್ಕೆ ಕಟ್ ಆಗುತ್ತೆ ಇನ್ ದ ಪ್ರೊಸೆಸ್ ಆಫ್ ಹಾವಿಂಗ್. ಇನ್ ರಿಟರ್ನ್ ಕಡಿಮೆ ರಿವಾರ್ಡ್ ಬಂದರೂ ಕೂಡ
ಮೈನಸ್ ಪ್ರಾಫಿಟಬಲ್ ಬಿಸ್ನೆಸ್ ರನ್ ಮಾಡೋದಕ್ಕೋಸ್ಕರ ಅವರು ಎನರ್ಜಿನ ಕೊಡ್ತಾನೆ ಇರ್ತಾರೆ ಬಿಕಾಸ್ ದೇ ವಾಂಟ್ ಮೋರ್ ಬಿಟ್ಕಾಯಿನ್. ಇದರಿಂದ ಬಿಟ್ಕಾಯಿನ್ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇದೊಂಥರ ಪಾಸಿಟಿವ್ ಫೀಡ್ಬ್ಯಾಕ್ ಲೂಪ್ ಅಂತಾನೆ ಹೇಳ್ಬೋದು. ಜೊತೆಗೆ ಬಿಟ್ಕಾಯಿನ್ಸ್ ಎನರ್ಜಿ ಯೂಸ್ ಈಸ್ ಎಸೆನ್ಷಿಯಲ್ ಟು ಇಟ್ಸ್ ಆಪರೇಷನ್. It ensures agreement, validity, security, and scarcity in a way unmatched by anything else, creating the most reliable form of money ever made. ಗ್ಲೋಬಲ್ ಅಗ್ರಿಮೆಂಟ್ ಆಗಬೇಕು, ಪ್ರತಿಯೊಬ್ಬರು ಏನು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ ವಿತೌಟ್ ಡಿಪೆಂಡಿಂಗ್ ಆನ್ ಎನಿಬಡಿ. ಟ್ರಾನ್ಸಾಕ್ಷನ್ಸ್ ವ್ಯಾಲಿಡಿಟಿ ಆಗಬೇಕು. ಜೊತೆಗೆ ಬಿಟ್ಕಾಯಿನ್ ನೆಟ್ವರ್ಕ್ ಶುಡ್ ಬಿ ಹೈಲಿ ಸೆಕ್ಯೂರ್. ನಾನು ಇವತ್ತು ಮಾಡಿರ್ತಕ್ಕಂಥ ಟ್ರಾನ್ಸಾಕ್ಷನ್ನ ಯಾರು ಕೂಡ ಅಳ್ಸೋಕ್ಕಾಗಬಾರ್ದು, ಯಾರು ಕೂಡ ರಿವರ್ಸ್ ಕೂಡ ಮಾಡೋಕ್ಕಾಗಬಾರ್ದು. ಜೊತೆಗೆ ಸ್ಕೇರ್ಸಿಟಿ. ಬಿಟ್ಕಾಯಿನ್ ಈಸ್ ಅನ್ ಅಬ್ಸಲ್ಯೂಟ್ ಸ್ಕೇರ್ಸ್ ಅಸೆಟ್. ಜಗತ್ತಿನಲ್ಲಿರೋದು 21 ಮಿಲಿಯನ್ ಬಿಟ್ಕಾಯಿನ್ ಮಾತ್ರ. ಇವೆಲ್ಲವನ್ನು ಕೂಡ ಜಗತ್ತಿನಾದ್ಯಂತ ಎಲ್ಲರೂ ಕೂಡ ಒಪ್ಕೊಂಡು ಎನ್ಫೋರ್ಸ್ ಮಾಡಬೇಕು ಅಂದರೆ ಇದಕ್ಕೆ ಎನರ್ಜಿ ಬೇಕೇ ಬೇಕು. ಈ ಹೋಲ್ ಪ್ರೊಸೆಸ್ ಏನಿದೆಯಲ್ಲ, ಇದರಿಂದನೇ ನಮಗೆ ದ ಮೋಸ್ಟ್ ರಿಲಯಬಲ್ ಫಾರ್ಮ್ ಆಫ್ ಮನಿ ಎವರ್ ಮೇಡ್, ಅದು ಬಿಟ್ಕಾಯಿನ್.